ಊರು ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗ್ಲು ಹಾಕಿದ್ರಂತೆ. ಹಾಗಾಯ್ತು ನಮ್ಮ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆಯ ಅಧಿಕಾರಿಗಳ ಕತೆ. ಎಲ್ಲಾ ಆಹಾರಗಳು ಕಲಬೆರಕೆಯಾಗಿ ಹೆಚ್ಚಿನ ಮಂದಿಗೆ ಕ್ಯಾನ್ಸರ್ನಂಥ ಮಾರಣಾಂತಿಕ ಕಾಯಿಲೆ ಹರಡಿದ ಬಳಿಕ ಈಗ ತಾವೇನೋ ಹೊಸ ಅನ್ವೇಷಣೆ ಮಾಡಿದ್ದೀವಿ ಅನ್ನೋ ಹಾಗೆ ಪೋಸ್ ಕೊಡ್ತಿದ್ದಾರೆ. ಮಾಧ್ಯಮದವರು ದಶಕಗಳಿಂದ ಬಾಯಿ ಬಡ್ಕೊಳ್ತಾ ಇದ್ರು ನಮ್ಮ ರಾಜ್ಯದ FSSAI ಅಧಿಕಾರಿಗಳು ಎಚ್ಚೆತ್ತುಕೊಂಡಿರಲಿಲ್ಲ. ತಮಾಷೆ ಅಂದ್ರೆ ಈ ಅಧಿಕಾರಿಗಳು ಕಲಬೆರಕೆಯಾಗಿದೆ ಅಂತ ಮಾತ್ರ ಹೇಳಿ ಪ್ರಚಾರ ಗಿಟ್ಟಿಸಿಕೊಳ್ತಿದ್ದಾರೆ. ಆದರೆ ಪ್ರಾಮಾಣಿಕವಾಗಿ ಈ ಆಹಾರ ಮಾಫಿಯಾದ ವಿರುದ್ಧ ಯಾವ ಕ್ರಮವನ್ನೂ ಕೈಗೊಳ್ಳುತ್ತಿಲ್ಲ. ಹಾಗಾಗಿ ಈ ಕಲಬೆರಕೆ ಮಾಫಿಯಾ ಇನ್ನಷ್ಟು ಅಟ್ಟಹಾಸ ಮೆರೆಯುತ್ತಿದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಬೇಳೆಯೊಳಗಿನ ಕಲಬೆರಕೆ. ದಶಕಗಳಿಂದ ಡೆಡ್ಲಿ ಬಣ್ಣ ಬಳಕೆ. ಮಾಫಿಯಾ ಮಂದಿ ತೊಗರಿ ಬೇಳೆಗೆ ಅತ್ಯಂತ ಅಪಾಯಕಾರಿ ಬಣ್ಣವನ್ನ 2 ದಶಕಗಳಿಂದ ಮಿಕ್ಸ್ ಮಾಡಿ ಜನರಿಗೆ ತಿನ್ನಿಸ್ತಿದ್ದಾರೆ. ಕೇಸರಿ ಬೇಳೆಗೆ ಕ್ಯಾನ್ಸರ್ ಕಾರಕ ಟಾಟ್ರಜೈನ್ ಎಂಬ ವಿಷಕಾರಿ ಬಣ್ಣ ಮಿಕ್ಸ್ ಮಾಡ್ತಿದ್ದಾರೆ. ಈ ರೀತಿ ಬಣ್ಣ ಮಿಕ್ಸ್ ಮಾಡಿದ ಬೇಳೆಯನ್ನು ನಿರಂತರವಾಗಿ ಸೇವನೆ ಮಾಡ್ತಾ ಇದ್ರೆ 3 ರಿಂದ 90 ದಿನದ ಒಳಗೆ ಮನುಷ್ಯರಿಗೆ ಪಾರ್ಶ್ವವಾಯು ಸಮಸ್ಯೆ ಬಾಧಿಸಲಿದೆ. ಅಲ್ಲದೆ ಲೆಥರಿಸಂ ಅಂದ್ರೆ ಒಬ್ಬ ವ್ಯಕ್ತಿಯ 2 ಕಾಲಿನ ಮಾಂಸ ಮೂಳೆ ನ್ಯೂನ್ಯತೆಗೊಳಗಾಗುವ ಸಾಧ್ಯತೆ ಇದೆ. ಇಷ್ಟೊಂದು ಅಪಾಯಕಾರಿಯಾಗಿರುವ ಈ ಕಲಬೆರಕೆಯ ಬಗ್ಗೆ ನಮ್ಮ ಆಹಾರ ಅಧಿಕಾರಿಗಳಿಗೆ ಈಗ ಗೊತ್ತಾಗಿದೆ ನೋಡಿ. ತಮಾಷೆ ಅಂದ್ರೆ ಇವರು ಕಲಬೆರಕೆ ಮಾಡುವ ಮಾಫಿಯಾ ಮಂದಿಯ ಹೆಡೆಮುರಿ ಕಟ್ಟೋ ಬದಲು ಕೇವಲ ಸುದ್ದಿ ಮಾಡಿ ಪ್ರಚಾರ ಗಿಟ್ಟಿಸಿಕೊಳ್ತಿದ್ದಾರೆ. ಈಗ ನಾವು ಎಚ್ಚೆತ್ತುಕೊಂಡು ಅಸಲಿ ಬೇಳೆ ಯಾವುದು, ನಕಲಿ ಬೇಳೆ ಯಾವುದು ಅನ್ನೋದನ್ನು ನಾವೇ ಕಂಡು ಹಿಡಿಯಬೇಕು. ಹೇಗೆ ಕಂಡು ಹಿಡಿಯೋದು? ಮಾರ್ಗ 1, ನೀರಿನ ಪರೀಕ್ಷೆ. ಒಂದು ಗಾಜಿನ ಲೋಟದಲ್ಲಿ ನೀರು ತೆಗೆದುಕೊಂಡು ಅದಕ್ಕೆ ತೊಗರಿ ಬೇಳೆ ಹಾಕಿ. ಒಂದು ವೇಳೆ ಅದು ನಕಲಿ ಆಗಿದ್ರೆ ಟಾಟ್ರಜೈನ್ ಬಣ್ಣ ಬಿಡುಗಡೆ ಆಗಲಿದೆ. ಒರಿಜಿನಲ್ ಆಗಿದ್ರೆ ಬಣ್ಣ ಬಿಡೋದಿಲ್ಲ. ಮಾರ್ಗ 2, ಪುಡಿ ಮಾಡಿ ಬಿಸಿ ಮಾಡಿ. ಬೇಳೆಯನ್ನ ಪುಡಿ ಮಾಡಿ 5 ನಿಮಿಷಗಳ ಕಾಲ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಾಕಿ. ಆಗ ಕೃತಕ ಬಣ್ಣ ಬಿಟ್ರೆ ಅದು ನಕಲಿ ಎಂದರ್ಥ. ಕೊನೆಯದಾಗಿ ಮಾರ್ಗ 3, HCl ಪರೀಕ್ಷೆ. ತೊಗರಿ ಬೇಳೆಯನ್ನು ಪುಡಿ ಮಾಡಿ 2 ಹನಿ ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿಸಿ. ಆಗ ಬಣ್ಣ ಬಿಟ್ರೆ ಅದರಲ್ಲಿ ಕೃತಕ ಬಣ್ಣ ಬೆರಕೆಯಾಗಿದೆ ಎಂದರ್ಥ. ಈ ಸರಳ ಸೂತ್ರಗಳನ್ನು ಪಾಲಿಸಿ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಿ.